ಊರಿಂದ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಬರಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ಮಗನನ್ನು ಕಳಿಸಿ ತಾಯಿ ಆಶೀರ್ವಾದವನ್ನು ಪಡ್ಕೊಂಡಿದ್ವಿ. ಬಟ್ ವಿಶೇಷವಾಗಿ ಇವತ್ತು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಂತ ಸಂದರ್ಭದಲ್ಲಿ ಹೋಗಿ ದರ್ಶನ ಭಾಗ್ಯವನ್ನು ಮಾಡ್ಕೊಂಡು ಬರ್ಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು ದಿವಸ ಬಂದು ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದೀನಿ. ಅದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಲಕ್ಷ್ಮೀ ದೇವಿಯ ಪ್ರಾಂಗಣ ಬಹುಶಃ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಎಲ್ಲ ಹಿರಿಯರು, ಈ ಸಮಿತಿಯ ಪಂಚರು ಎಲ್ಲರೂ ಕೂಡಿ. ಮತ್ತು ಇದೇ ನಿಟ್ಟಿನಲ್ಲಿ ಬರುವಂಥ ದಿನಗಳ ಮಹಾತಾಯಿ ಲಕ್ಷ್ಮಿಯು ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ, ಬೆಳಗಾವಿ ಜಿಲ್ಲೆಗೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇನೆ. ಚುನಾವಣೆ ಡೇಟ್ ಆಫ್ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಇನ್ನೂ ಡಿಕ್ಲೇರ್ ಆಗಿಲ್ಲ. ಅಂತ ಸಂದರ್ಭದಲ್ಲಿ ಈ ಮಾತಾಡುವಂಥ ಅವಶ್ಯಕತೆ ಬೀಳುವುದಿಲ್ಲ. ಅವಶ್ಯಕತೆ ಬಿದ್ದಾಗ ತಮ್ಮನ್ನು ಕರೆದು ಮಾತಾಡ. ಮೊದಲಾದ್ರೂ ಅದು ಸಹಕಾರಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಮೊದಲಾದ್ರೂ ನಾನು ಹೇಳಿದ್ದೆ. ಬಟ್ ಈಗ ಮೊನ್ನೆ ಬಂದು ಅದನ್ನು ಸಹಕಾರಿ ಕ್ಷೇತ್ರ ನಡೆಸ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲೂ ಕೂಡಿ ಮಾಡಿದ್ವಿ. ಆದರೆ ಹಠಾತ್ತಾಗಿ ಅಷ್ಟೊಂದು ದುಡ್ಡನ್ನು ಹಾಕುವಂಥ ಒಂದು ಸಮಯ ಇರದೇ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅವ್ರು ನಮ್ಮ ನಿರ್ಣಯವನ್ನು ಬದಲಾಯಿಸಿ ಇವತ್ತು ದಿವಸ ಮತ್ತೊಬ್ಬರ ಜೊತೆ ಕೂಡಿ ನಡೆಸುವಂಥ ಒಂದು ವಿಚಾರವನ್ನು ಮಾಡಿದ್ದಾರೆ. ಯಾವುದಕ್ಕೂ ಆ ಸಂಸ್ಥೆ ವ್ಯವಸ್ಥಿತವಾಗಿ ನಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಉಮೇಶ್ ಕತ್ತಿಯವರು ಇದ್ದಾಗಲೂ ರಾಜಕೀಯ ವಿರೋಧಿಗಳಿದ್ರು ಮತ್ತು ಈಗನೂ ರಾಜಕೀಯ ವಿರೋಧಿಗಳು ಇರ್ತಾರೆ. ರಾಜಕಾರಣ ಅಂದರೆ ವಿರೋಧಿಗಳಿದ್ದಾಗನ ಈ ವಿಧಾನಸಭೆ ಬರೀ ಆಡಳಿತ ಪಕ್ಷದಿಂದ ಆಗಿರೋದು. ಆಡಳಿತ ಪಕ್ಷ ಬೇಕು, ವಿರೋಧ ಪಕ್ಷ ಬೇಕು. ವಿರೋಧ ಪಕ್ಷ ಇದ್ದರೆ ಮಾತ್ರ ನಾವು ಹೆಜ್ಜೆಗಳು ಸರಿಯಾಗಿ ಇಡಲಿಕ್ಕೆ ಶಕ್ಯ. ಆ ನಿಟ್ಟಿನಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಉಮೇಶ್ ಕತ್ತಿಯವರು ಇದ್ದಾಗಲೂ ವಿರೋಧಿಗಳಿದ್ರು, ಈಗ ನಾನಿದ್ದಾಗಲೂ ವಿರೋಧಿಗಳಿದ್ದಾರೆ, ಮುಂದಿನ ದಿನಮಾನದಲ್ಲೂ ವಿರೋಧಿಗಳಿರ್ತಾರೆ. ಮತ್ತು ಎಷ್ಟು ವಿರೋಧಿಗಳಿರ್ತಾರೆ ಅಷ್ಟು ಅದು ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಒಂದು ಫೌಂಡೇಶನ್ ಗಟ್ಟಿಯಾಗಿರ್ತದೆ ಅಷ್ಟೇ. ಓಕೆ.